ಹೆಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ಈ ವಿಡಿಯೋ ಬಂದ್ಬಿಟ್ಟು ನ್ಯೂ ಇಯರ್ ಹಿಂದಿನ ದಿನದ ವಿಡಿಯೋ ಆಗಿರುತ್ತೆ. ನೈಟ್ ಕೇಕ್ ಕಟ್ ಮಾಡಬೇಕು ಅಂದ್ಬಿಟ್ಟು ಒಂದು 9:30 ಹೋಗಿದ್ವಿ. ಅಲ್ಲಂತೂ ಫುಲ್ಲು ಬೇಕ್ರಿ ಮುಂದೆ ತುಂಬ ಕೇಕ್ಗಳನ್ನ ಮಾಡಿಟ್ಟಿದ್ರು. ಅದೇ ಒಂದೊಂದೇ ನೋಡ್ತಾ ಇದ್ದೆ. ನಾರ್ಮಲ್ ಕೇಕ್ ಎಲ್ಲ ಇಟ್ಟಿದ್ರು, ಪೇಸ್ಟ್ರೀಸ್ನೆಲ್ಲ ಫ್ರೀಝರಲ್ಲಿ ಇಟ್ಟಿದ್ರು. ನನ್ನ ಮಗಳದ್ದು ಒಂದೇ ಆಟ, ಕೇಕ್ ನೋಡ್ಬಿಟ್ಟು ಹ್ಯಾಪಿ ಹ್ಯಾಪಿ ಅಮ್ಮ, ಹ್ಯಾಪಿ ಕಟ್ ಮಾಡು. ಕೇಕ್ನ ಹ್ಯಾಪಿ ಅಂತ ತಿಳ್ಕೊಂಡ್ಬಿಟ್ಟಿದ್ದಾಳೆ. ಹ್ಯಾಪಿ ಕಟ್ ಮಾಡು, ಹ್ಯಾಪಿ ಕಟ್ ಮಾಡು, ಬಿಡ್ತಾನೆ ಇರಲಿಲ್ಲ. ಪಾಪು ಬೇರೆ ತುಂಬ ಆಟ ಮಾಡ್ತಾಯಿದ್ಲು. 12ವರೆಗೂ ಹೇಗೆ ಎದುರಿಸಿರೋದು ಪಾಪುನ ಅಂದ್ಬಿಟ್ಟು ಬೇಗನೆ ಕಟ್ ಮಾಡಿಬಿಟ್ವಿ. ಈ ವರ್ಷ ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರೂ ಅಂದ್ಕೊಂಡಿರೋದೆಲ್ಲ ಆಗಲಿ, ಎಲ್ಲರಿಗೂ ಸಕ್ಸಸ್ ಸಿಗಲಿ ಅಂತ ಬಯಸ್ತೀನಿ. ನಮ್ಮ ಕನಸುಗಳು ನೆರವೇರಲಿ, ನಿಮ್ಮ ಕನಸುಗಳು ನೆರವೇರಲಿ. ನಾವೇನು ಕೊಡ್ತೀವೋ ಬೇರೆಯವ್ರಿಗೆ ಅದೇ ನಮ್ಗೆ ವಾಪಸ್ ಸಿಗುತ್ತೆ. ಸೊ ಒಳ್ಳೆಯದನ್ನೇ ಬಯಸೋಣ, ಎಲ್ಲರೂ ಚೆನ್ನಾಗಿರಲಿ ಅಂತ ಹೇಳ್ತಾ ಇದ್ದೀನಿ. ಈ ವರ್ಷ ನನ್ನ ರೆಸಲ್ಯೂಷನ್ ಏನಂದರೆ ಔಟ್ಸೈಡ್ ಫುಡ್ನ ಅವಾಯ್ಡ್ ಮಾಡಬೇಕು. ಔಟ್ಸೈಡ್ ಫುಡ್ ಅವಾಯ್ಡ್ ಮಾಡಬೇಕು ಅಂದ್ಕೊಂಡೆ. ನ್ಯೂ ಇಯರ್ ದಿನವೇ ಈಚೆ ಹೊರಗಡೆ ಊಟಕ್ಕೆ ಹೋಗಿದ್ವಿ. ಓಕೆ, ಆದರೂ ಬೇಕ್ರಿ ಫುಡ್ಸು ಮತ್ತು ಕರೆದಿರೋ ಐಟಮ್ಸ್ ಎಲ್ಲ ಆದಷ್ಟು ಅವಾಯ್ಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹೆಲ್ತ್ಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ, ಕೊಡ್ತೀನಿ ಕೂಡ. ಹೆಲ್ತ್ ಇಸ್ ವೆಲ್ತ್. ಕೇಕ್ ಕಟ್ ಮಾಡಿದ್ವಿ. ನಮ್ಮ ಪಾಪು ಅಂತೂ ಫುಲ್ಲು ಖುಷಿಯಾಗಿದ್ಲು. ಅವ್ರ ಅಜ್ಜಿ ಅಂತೂ ಅವ್ರ ಮೊಮ್ಮಗಳನ್ನ ಮುತ್ತಿಟ್ಕೊತಾ ಇದ್ರು. ಅವಳಿಗೂ ಅಷ್ಟೇ, ಅವ್ರ ಅಜ್ಜಿ ಅಂದರೆ ತುಂಬ ಇಷ್ಟ. ಅವ್ರ ಅಜ್ಜಿ ಜೊತೆ ಅಂಗಡಿಗೆ ಹೋಗೋದು, ನಾವು ಕೊಡಿಸಿಲ್ಲ ಅಂದರೂ ಅವ್ರ ಅಜ್ಜಿ ಹತ್ರ ಹೋಗಿ ನೈಸ್ ಮಾಡಿ ಕೊಡಿಸ್ಕೊಂಡ್ಬಿಡ್ತಾಳೆ. ಈ ವರ್ಷ ನಾನು ಏನು ಟಾರ್ಗೆಟ್ ಇಟ್ಕೊಂಡಿದ್ದೀನಿ ಅಂತಂದರೆ ಸೆಲ್ಫ್ ಲವ್. ನಮ್ಮನ್ನು ನಾವು ಪ್ರೀತಿಸ್ಕೊಬೇಕು ಫಸ್ಟು. ಬೇರೆಯವ್ರು ನಮ್ಮನ್ನ ಪ್ರೀತಿಸಲಿ ಅಂತ ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಮುಂಚೆ. ಸೊ ನಾನು ಪ್ರೀತಿಸ್ಕೊಬೇಕು, ನನ್ನ ಬಗ್ಗೆ ನಾನು ಜಾಸ್ತಿ ಕೇರ್ ಮಾಡಬೇಕು, ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೊಬಾರ್ದು. ನ್ಯೂ ಇಯರ್ ಗ್ರೀಟಿಂಗ್ ನನ್ನ ತಂಗಿ ಮಾಡಿರೋದು ಕಳಿಸಿದ್ಲು, ಹಾಗೆ ಕ್ಲಿಪ್ಪಿಂಗ್ಸ್ ಹಾಕಿದೆ. ನನ್ನ ಪಾಲಿಸಿ ಏನಂದರೆ ಬಿ ಪಾಸಿಟಿವ್. ನಾನು ಯಾವಾಗಲೂ ಪಾಸಿಟಿವ್ ಇರ್ತೀನಿ, ಎಂಥ ನೆಗೆಟಿವ್ ಸಿಚುವೇಷನಲ್ಲಿ ಕೂಡ. ನಾನು ತಲೆ ಕೆಡಿಸ್ಕೊತೀನಿ, ಇಲ್ಲ ಅಂತ ಅಲ್ಲ, ಒಂದು ಸ್ವಲ್ಪ ಹೊತ್ತು ತಲೆ ಕೆಡಿಸ್ಕೊತೀನಿ, ಆಮೇಲೆ ಅದರಿಂದ ಬೇಗ ಹೊರಗಡೆ ಬಂದುಬಿಡ್ತೀನಿ. ನ್ಯೂ ಇಯರ್ಗೆ ಏನಾದರೂ ಸ್ಪೆಷಲ್ ಮಾಡೋಣ ಅಂದ್ಬಿಟ್ಟು ಮನೇಲಿ ಬ್ರೆಡ್ ತಂದಿದ್ದೆ. ಪಾಪುಗೆ ಬ್ರೆಡ್ಡೇ ಇತ್ತಲ್ಲ ಅಂದ್ಬಿಟ್ಟು ಟೋಸ್ಟ್ ಥರ ಮಾಡಿಕೊಟ್ಟಿದ್ದೆ. ಸ್ಟಫಿಂಗ್ ಎಲ್ಲ ಈಸಿ, ತುಂಬ ಟೇಸ್ಟಿಯಾಗಿರುತ್ತೆ. ಮನೆಯಲ್ಲ ಆರಾಮಾಗಿ ಹೆಲ್ತಿಯಾಗಿ ಮಾಡ್ಕೊಳ್ಬೋದು. ಮಯೋನೈಸ್ ಬಂದುಬಿಟ್ಟು ಹೋಮ್ ಮೇಡ್ ಮಯೋನೈಸ್ದು. ನೆಕ್ಸ್ಟ್ ಟೈಮ್ ಮಾಡಿದಾಗ ರೆಸಿಪೀಸ್ ಶೇರ್ ಮಾಡ್ತೀನಿ. ಸ್ಟಫಿಂಗ್ ಹೇಗೆ ಮಾಡ್ಕೊಳ್ಳೋದಪ್ಪ ಅಂದರೆ, ಒಂದು ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕು, ಆಮೇಲೆ ಕ್ಯಾಪ್ಸಿಕಮ್, ಬೀನ್ಸ್ ಮತ್ತು ಕ್ಯಾರೆಟು, ಒಂದು ಟೊಮೆಟೊ ನಿಮ್ಮ ಆಪ್ಷನಲ್. ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ 2 ಸ್ಪೂನ್ ಆಯಿಲು, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಆಮೇಲೆ ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ ಎಲ್ಲ ಹಾಕಿ ಫ್ರೈ ಮಾಡ್ಕೊಳ್ಬೇಕು. ಆಮೇಲೆ ಈರುಳ್ಳಿ ಸ್ವಲ್ಪ ಕೆಂಪು ಆದಮೇಲೆ ತರಕಾರಿ ಕಟ್ ಮಾಡ್ಕೊಂಡಿರೋ ತರಕಾರಿಗಳನ್ನ ಹಾಕೋಬೇಕು. ತರಕಾರಿ ಎಲ್ಲ ಸ್ವಲ್ಪ ಬೆಂದಿದಾದಮೇಲೆ ಟೊಮೆಟೊ ಹಾಕ್ಕೋಬೇಕು. ಆ ಕ್ರಿಸ್ಪಿನೆಸ್ಸಲ್ಲೇ ಗೊತ್ತಾಗುತ್ತೆ. ಆಮೇಲೆ ತರಕಾರಿ ಬೇಯಬೇಕಾದ್ರೇ ಉಪ್ಪು ನಿಮ್ಗೆ ಎಷ್ಟು ಬೇಕೋ ಅಷ್ಟು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ಒಂದು ಅರ್ಧ ಟೇಬಲ್ ಸ್ಪೂನು ಧನಿಯಾ ಪೌಡರ್, ಒಂದು ಸ್ವಲ್ಪ ಗರಂ ಮಸಾಲ ಆ್ಯಡ್ ಮಾಡಿ ತುಂಬ ಟೇಸ್ಟಿಯಾಗಿ ಬರುತ್ತೆ. ತವಾ ಮೇಲೆ ರೋಸ್ಟ್ ಮಾಡ್ಕೊಬೇಕಾದ್ರೆ ತವಾ ಮೇಲೆ ತುಪ್ಪ ಆದರೂ ಹಾಕ್ಕೋಬೋದು, ಬೆಣ್ಣೆ ಆದರೂ ಹಾಕ್ಕೋಬೋದು. ಬೆಣ್ಣೆ ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ನಾನು ಹೊರಗಡೆ ಪಪ್ಸು ಅದೆಲ್ಲ ಜಾಸ್ತಿ ಇಷ್ಟಪಡಲ್ಲ. ತಿನ್ನಬೇಕು ಅಂತಂದರೆ ಈ ಥರ ಏನಾದರೂ ಮಾಡ್ಕೊತೀನಿ. ತಿಂತೀನಿ, ತಿನ್ನೋದೇ ಇಲ್ಲ ಅಂತ ಏನಲ್ಲ, ಬಟ್ ತುಂಬ ರೇರ್. ಮತ್ತು ನಿಮ್ಮ ರೆಸಲ್ಯೂಷನ್ ಏನಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹೆಲ್ತಿಯಾಗಿ ಮನೆಯಲ್ಲೇ ಮಾಡ್ಕೊಬೋದು. ನೋಡೋದಕ್ಕೂ ಚೆನ್ನಾಗಿರುತ್ತೆ, ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ನಮಗೆಲ್ಲ ನ್ಯೂ ಇಯರ್ ಅಂತಂದರೆ, ನಿಜವಾದ ನ್ಯೂ ಇಯರ್ ಅಂದರೆ ಹೊಸ ವರ್ಷ ಅಂತ ಅಂದರೆ ಯುಗಾದಿನೇ. ಇದು ಕ್ಯಾಲೆಂಡರ್ ಚೇಂಜ್ ಆಗುತ್ತೆ ಅಂದ್ಬಿಟ್ಟು ಈ ಇಯರ್ ಎಲ್ಲರೂ ಸೆಲೆಬ್ರೇಟ್ ಮಾಡ್ತಾರೆ ಅಂತ ನಾವು ಕೂಡ ಅದನ್ನು ಸ್ಪೆಷಲಾಗಿ ಮಾಡಿದ್ವಿ ಅಷ್ಟೇ. ನಿಜವಾದ ಹೊಸ ವರ್ಷ ಅಂತ ಅಂದರೆ
ಪ್ರಕೃತಿ ಜೊತೆಗೆ ನಾವು ಆಚರಿಸೋದೇ ಯುಗಾದಿ. ನಮ್ಮ ಜೊತೆ ಇಡೀ ಪ್ರಕೃತಿನೇ ಸೆಲೆಬ್ರೇಟ್ ಮಾಡ್ತಾ ಇರುತ್ತೆ ನಮ್ಮ ಹೊಸ ವರ್ಷನ. ಇಂಡಿಯನ್ಸ್ಗೆ ಅದೇ ಅಲ್ವಾ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಶೇರ್.